ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ಯೋಜನೆಯಡಿ ಒಂದು ಅರಿವು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಎಂ.ಕೆ. ಮುಗುಳಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಅದೇ ರೀತಿಯಾಗಿ ವಿಜಯನಗರ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ನಗರ ಅಭಿಯಾನ ವ್ಯವಸ್ಥಾಪಕರಾಗಿರ್ತಕ್ಕಂಥ ದೇವರಾಜ್ ಸರ್ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಗ್ರಾಮೀಣ ಅರುಣಾ ಮೇಡಮ್ PKG ಬ್ಯಾಂಕಿನ ಮ್ಯಾನೇಜರ್ ಇವರಿಗೂ ಕೂಡ ಹಾಗೂ ಸಾರ್ವಜನಿಕರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ మన ಮುಖ್ಯಾಧಿಕಾರಿಗಳು ದೇವರಾಜ್ ಸರ್ ವೇದಿಕೆ ಇರತಕ್ಕಂತ ಎಲ್ಲಾ ಗಣ್ಯರು ಸಸಿಗಿರಿ ಮುಖಾಂತರ ಉದ್ಘಾಟಿಸಬೇಕಂತ ಗಣ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಇವತ್ತು ನಾವು ಕರೆತಕ್ಕಂತ ಉದ್ದೇಶ ಎಷ್ಟೇ, ಎಲ್ಲ ಬೀದಿ ವ್ಯಾಪಾರಿಗಳು ಬ್ಯಾಂಕಿನ ಒಂದು ಲೇವಾದೇವಿ ವ್ಯವಹಾರದ ಬಗ್ಗೆ, ಆಮೇಲೆ ಡಿಜಿಟಲ್ ವ್ಯವಹಾರದ ಬಗ್ಗೆ, ಆಮೇಲೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಕುರಿತು ಸರ್ಕಾರ ಒಂದು ಅರಿವು ಕಾರ್ಯಕ್ರಮನ ಮಾಡ್ರಿ ಅಂತೇಳಿ ಆದೇಶ ಮಾಡಿರೋ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ತಮಗೆಲ್ಲ ಈಗ ಪ್ರತಿಯೊಂದು ಎಲ್ಲಾ ಬ್ಯಾಂಕಿನ ಮ್ಯಾನೇಜರ್ ಬಂದಿರ್ತಾರೆ. ತಮ್ಮ ಬ್ಯಾಂಕ್ ಇರ್ತಕ್ಕಂತ ಏನಾದ್ರು ಪೆಂಡಿಂಗ್ಸ್, ಯಾವುದೇ ನಮಗೆ ಲೋನ್ ಕೊಟ್ಟಿಲ್ಲ, ನಾವು ಲೋನ್ ಕಟ್ಟಿದ್ದೀವಿ, ಆಮೇಲೆ ಅದು ಕೇಳಿದ್ರೆ ಅವ್ರು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿನ ತಮಗೆ ದಿನನಿತ್ಯನೂ ಹೇಳ್ತಾ ಇರ್ತಾರೆ. ಆಮೇಲೆ ನಮ್ಮಿಂದ ಪೆಂಡಿಂಗ್ ಇರುತ್ತೋ ಅಥವಾ ಅವರಿಂದ ಟೆಕ್ನಿಕಲ್ ಏನಾದ್ರು ಪೆಂಡಿಂಗ್ ಇದ್ರೆ, ಇಶ್ಯೂಸ್ ಇದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕ್ ವೈಸ್ ಮ್ಯಾನೇಜರ್ ಕೂಡ ಇದ್ದಾರೆ. ಅವರಿಂದ ತಾವು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ತಾವು ಪಡ್ಕೋಬಹುದು. ಆಮೇಲೆ ಇವತ್ತು ಸಾಮಾಜಿಕ ಆರ್ಥಿಕ ಒಂದು ಸಮೀಕ್ಷೆ ಬೀದಿ ವ್ಯಾಪಾರಿಗಳಿಗೆ ಯಾವ ತರ ಕೈಗೊಳ್ಳಬೇಕು, ಅದರ ಉದ್ದೇಶ ಏನು, ಈ ಕಾರ್ಯಕ್ರಮದ ಒಂದು ಏನು ಉದ್ದೇಶ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಅದ್ರ ಬಗ್ಗೆ ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ 50,000 ಕೊಡಲ್ಲ, 50,000 ತಗೊಂಡಿರ್ತೀವಿ. ಈ ತರ ಸಮಸ್ಯೆಗಳು ಬಹಳಷ್ಟು ಇದಾವೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಅವರಿಂದ ಪೆಂಡಿಂಗ್ ಐತೆ, ನಮ್ಮಿಂದ ಪೆಂಡಿಂಗ್ ಐತೆ ಅಂತ ಇಶ್ಯೂಸ್ ಇರ್ತವೆ. ಅದ್ರ ಬಗ್ಗೆ ಬ್ಯಾಂಕ್ ವೈಸ್ ಏನು ಪೆಂಡಿಂಗ್ಸ್ ಇದಾವೆ ಆ ಲಿಸ್ಟ್ ತಮ್ಮಲ್ಲಿ ಇದೆ. ಬ್ಯಾಂಕ್ ಮ್ಯಾನೇಜರ್ ಮೇಡಮ್ ಅವರು ಹೇಳ್ತಾರೆ, ಅದಕ್ಕೆ ಅವ್ರ ಇಶ್ಯೂಸ್ ಅನ್ನು ಅವ್ರಿಗೆ ಪರಿಹಾರ ಮಾಹಿತಿ ತಿಳಿಸ್ತಾರೆ ಮೇಡಮ್ ಅವರು. ಎಲ್ಲ ಜನರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಸ್ವಾಮೀಜಿ ಅಕೌಂಟ್ ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ವ್ಯಾಪಾರಿಗಳಿಗೆ ನಮ್ಮ ಬ್ಯಾಂಕ್ ಕಡೆಯಿಂದ ಎಲ್ಲರಿಗೂ ಒಂದು ಒಳ್ಳೆಯ ಸ್ಕೀಮ್ ಅಂತ ಹೇಳ್ತೀವಿ. ಯಾಕಂದ್ರೆ 15,000, 20,000, 50,000 ಇದು ಎಲ್ಲ ಸ್ಟಿಚಿಂಗ್ ಅಮೌಂಟ್. ಇದ್ರ ಮೇಲೆ ನೀವು ಯಾವ ಥರ ನೀವು ಬಿಸ್ನೆಸ್ ಮಾಡ್ತೀರಾ, ಇದು ನಮ್ಮ ಟ್ರಾನ್ಸಾಕ್ಷನ್ಸ್ ನಾವು ನೋಡ್ತೀವಿ. 15,000 ತಗೊಂಡಾಗ ಫಸ್ಟ್ ನಿಮ್ಮ ರಿಪೇಮೆಂಟ್ ಹಿಸ್ಟ್ರಿ ಹೆಂಗಿರುತ್ತೆ, ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಾ. ಆಮೇಲೆ 50,000 ಆಯಿತು, 50,000 ಆದ ತಕ್ಷಣ ನಮ್ಮಲ್ಲಿ ಬೇರೆ ಮುದ್ರಾ ಸ್ಕೀಮ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ನಿಮ್ದು ರಿಪೇಮೆಂಟ್ ಚೆನ್ನಾಗಿತ್ತು, ನೀವು ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಮ ಟರ್ನ್ ಚೆನ್ನಾಗಿತ್ತು ಅಂತಂದರೆ ಇದಕ್ಕಿಂತ ಜಾಸ್ತಿ ಒಳ್ಳೆಯ ಸೌಲಭ್ಯಗಳನ್ನು ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಡಿಜಿಟಲೈಸೇಷನ್ಸು ಇದೆ. QR ಕೋಡು ಅವಕ್ಕೆಲ್ಲ ಬ್ಯಾಂಕಲ್ಲಿ ಬಂದು ಅಪ್ಲೈ ಮಾಡಿ SMS ಫೀಸು ಅವೆಲ್ಲ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು. ಆಮೇಲೆ ನಿಮಗೆ ಬ್ಯಾಂಕಿಂಗ್ ಫೆಸಿಲಿಟಿಯೂ ಇದೆ. ಮೊಬೈಲ್ ಬ್ಯಾಂಕಿಂಗ್ ಕೂಡ ಮಾಡ್ಕೋಬೋದು. ಏನೇ ಟ್ರಾನ್ಸಾಕ್ಷನ್ ನೆಟ್ ಎಲ್ಲ 5 ಲಕ್ಷವರೆಗೂ ಬ್ಯಾಂಕಲ್ಲೇ ಮಾಡ್ಬೋದು. ಸೊ ಏನು ಅನುಕೂಲತೆ ಐತಿ, ಅನಾನುಕೂಲತೆ ಐತಿ, ಅಲ್ಲಿಂದ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ, ಅವ್ರ ಸಮಸ್ಯೆಗಳಿದ್ರೆ ಇಲ್ಲೇ ಅವ್ರ ಕೂಟ ನೀವು ಚರ್ಚೆ ಮಾಡಬಹುದು. ಆಮೇಲೆ ಅವರು ಸಂಬಂಧಪಟ್ಟವ್ರದ್ದು ಹೆಸರು ಮತ್ತೆ ಫೋನ್ ನಂಬರ್ ಏನಾದ್ರು ಕೊಟ್ಟರೆ ನೀವು ನೇರವಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಒಬ್ಬರೇ ಇರೋದಿಲ್ಲ ಅಲ್ಲಿ ಬ್ಯಾಂಕಲ್ಲಿ, ದಿನನಿತ್ಯಲ್ಲೇ ಇವರು ಚೇಂಜ್ ಆಗ್ತಿರ್ತಾರೆ. ಈ ಮಾರ್ಚ್ ಎಂಡ್ ಬಂತು, ಕೆಲವೊಂದಷ್ಟು ಟ್ರಾನ್ಸ್ಫರ್ ಆಗ್ತಾರೆ, ಇಲ್ಲ ಬೇರೆ ಯಾರೋ ಬಂದಿರ್ತಾರೆ. ನೀವು ಇವರು ಹೇಳಿದ್ರಂತ ಸೀದಾ ಅವ್ರ ಹತ್ರ ಕುತ್ಕೊಂಡ್ರೆ ಸಮಸ್ಯೆಗಳು ಬಗೆಹರಲ್ಲ. ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ. ಅದಕ್ಕೆ ನಿಮ್ಮ ಲೋನು ಸಂಬಂಧಪಟ್ಟಂಗೆ ಆ ಶಾಖೆ ಇರುತ್ತೆ ಅಂತ. ಈಗ ಎಷ್ಟು ಜನ ತಗೊಂಡಿದ್ರಿ ಬಂದಂತ ಇದರಲ್ಲಿ ನಮ್ಮ ಬೀದಿ ವ್ಯಾಪಾರಸ್ಥರಲ್ಲಿ KVG ಬ್ಯಾಂಕಲ್ಲಿ ಸಾಲ ತೆಗೆದುಕೊಂಡವರು ಅಥವಾ ಸಾಲ ತಗೋಬೇಕನ್ನೋರು ಯಾರಿದ್ದೀರಿ ಈಗ ಇದರಲ್ಲಿ? ರೇಮಾನ್ ಜಿ, ನೀವು ಯಾವ ಬ್ಯಾಂಕ್ ಅಲ್ಲಿ ಫಸ್ಟ್ ಬ್ರಾಂಚ್ 10,000 ತಗೊಂಡಿದ್ರಾ? 20,000 ತಗೊಂಡ್ರಿ. 20,000 ತಗೊಂಡ್ ಕಟ್ಟಿದ ಮೇಲೆ 50,000 ತಗೊಂಡ್ರ. ಒಂದ್ ಕಡೆ ಆದ್ರೆ
ಎರಡನೇದೇನಂದ್ರೆ ಬಂದಂತ ನೀವುಗಳು ನಿಮ್ಗೆ ಆದಂತ ಸಮಸ್ಯೆಗಳು ಏನಿದಾವೆ ಅವನ್ನ ಹೇಳಿ. ಮೂರನೇದು ತುಂಬಾ ಪ್ರಮುಖವಾದ ವಿಷಯ ಏನಂದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ಇದ್ದಾರೆ ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ, ನಮ್ಮ ಚೀಫ್ ಆಫೀಸರ್ ಇದ್ದಾರೆ. ನೀವು ಮೂರನೇದು ಬಹಳ ಪ್ರಮುಖವಾದ ವಿಷಯ ಏನಂದ್ರೆ ನಿಮ್ಮಿಂದ ಸಲಹೆಗಳು ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಮಿಂದ ಈ ತರ ಆದ್ರೂ ಚೆನ್ನಾಗಿರುತ್ತೆ ಸರ್, ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಿಮ್ಮಿಂದ ಕೆಲವು ಅಭಿಪ್ರಾಯಗಳನ್ನು ಕೂಡ ನಾವು ಇಲ್ಲಿ ತಗೋತೀವಿ. ಈ ಮೂರು ವಿಷಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು. ದಯವಿಟ್ಟು ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತೆ ಇನ್ನೊಂದು ಬ್ಯಾಂಕ್ ಯಾವ್ದು ಮೇಡಮ್? ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕೆನರಾ ಮತ್ತು ಇನ್ನೊಂದು ಅದು ಓಕೆ ಮೇಡಮ್. ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, KGB, ಕೆನರಾ ಬ್ಯಾಂಕ್, ಇನ್ನೊಂದು ಕರ್ನಾಟಕ ಬ್ಯಾಂಕ್. ಓಕೆ ಫೈನ್. ನೋಡಿ ಇದು ಮ್ಯಾನೇಜರ್ ಅವರು ಬಂದಿರ್ತಾರು. ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಕೆನರಾ ಬ್ಯಾಂಕು ಮತ್ತು ಕರ್ನಾಟಕ ಬ್ಯಾಂಕ್, ಈ ಮೂರು ಬ್ಯಾಂಕಿನ ಮ್ಯಾನೇಜರ್ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದಿದ್ರೆ ಈಗ ಆಲ್ರೆಡಿ ಲೋನ್ ತೆಗೆದುಕೊಂಡು ಎರಡನೇ ಟ್ರಾನ್ಚ್ ಅಥವಾ ಮೂರನೇ ಟ್ರಾನ್ಚ್ ಬಂದಿಲ್ಲ ಅನ್ನೋರಿದ್ರೆ ಆ ತರ ಇದ್ರೆ ನೀವು ರೈಸ್ ಮಾಡಿ, ಆ ವಿಷಯವನ್ನ ಪ್ರಸ್ತಾಪ ಮಾಡಿ. ಅಥವಾ ನಾವು ತೆಗೆದುಕೊಂಡಿದ್ರು ಸರ್ ನಮ್ ಡಿಜಿಟಲ್ ಆನ್ಬೋರ್ಡಿಂಗ್ ಆಗಿಲ್ಲ, ನಮ್ ಭಾರಿ ಇಂಟ್ರೆಸ್ಟ್ ಇದೆ ಅದಾಗಿಲ್ಲ, ಅದ್ರ ಬಗ್ಗೆನೂ ಮಾತಾಡಿ, ತಪ್ಪೇನಿಲ್ಲ. ಆದ್ರೆ ಹೇಳಿದಾಗೆ ಮೂರು ವಿಷಯದ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಒಂದು, ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ. ಯಾಕಂದ್ರೆ ಏನಾಗುತ್ತೆ, ನಮ್ಗೆ ಯೋಜನೆ ಗೊತ್ತಿಲ್ಲ ಅಂತಂದ್ರೆ ನಮ್ಗೆ ಗೊಂದಲ ಸ್ಟಾರ್ಟ್ ಆಗುತ್ತೆ. ಮೊದಲು ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇದು, 3 ಬ್ಯಾಂಕ್ ಮ್ಯಾನೇಜರ್ಸ್ ಬಂದಿದ್ದಾರೆ, ಅದು ಸಂಬಂಧಪಟ್ಟ ಯಾರಿದ್ರೆ ಅದಕ್ಕೆ ಪ್ರಸ್ತಾಪ ಮಾಡಿ ಆ ಬ್ಯಾಂಕ್ ಮ್ಯಾನೇಜರ್ ನೋಟ್ ಮಾಡ್ಕೊಂತಾರೆ. ಚೈತ್ರ ನೀವು ನೋಟ್ ಮಾಡ್ಕೋಬೇಕಮ್ಮ, ಅವರ ಹೆಸರು ಮತ್ತು ಬ್ಯಾಂಕ್ ಎರಡೇ ಬರ್ಕೋಬೇಕು ನೀವು ನೋಡ್ಕರಿಗೆ. ಅದಾದ್ಮೇಲೆ ಮೂರನೇದು ಏನ್ ಮಾಡೋಣ ನಾವಂದ್ರೆ ಕೊನೆಯಲ್ಲಿ, ಅಂದ್ರೆ ಇವತ್ತಿನ ವರ್ಷ ಕೊನೆಯಲ್ಲಿ ಏನ್ ಮಾಡೋಣ, ನಿಮ್ಮಿಂದ ಸಲಹೆಗಳು, ನಿಮ್ಮಿಂದ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಮಾಡೋಣ ಅಂತ. ಇಲ್ಲಿ ಎಲ್ಲರೂ ಇವಾಗ ಅಧ್ಯಕ್ಷರಿದ್ದಾರೆ, ಹೆಂಗೂ ಉಪಾಧ್ಯಕ್ಷರಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರು, ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ. ನೀವು ಪ್ರಸ್ತಾಪ ಮಾಡಿ ಒಂದು ಇದಕ್ಕೇನ್ ಮಾಡೋಣ, ಒಂದು ತಾತ್ವಿಕವಾದಂತ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ. ದಯವಿಟ್ಟು ಮುಂದುವರಿಸಿ. ಕೊಡ್ತಾ ಇಲ್ಲ, ನಾವು ಓಡಾಡಿ ಬ್ಯಾಂಕಿಗೆ ಅರ್ಜಿ ಹಾಕ್ಬೋದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋದಿದ್ರೆ ಹೇಳಿ. ಸ್ವಲ್ಪ ತ್ರಾಸ ಆಯ್ತು ನಮಗೆ. ಆಮೇಲೆ ಕೇಳಕ್ ಹೋದ್ರೆ ಕೊಡಲ್ಲ ಸರ್ ಅಂತಂದ್ರು. ಆಮೇಲೆ ಇಲ್ಲಿ ಸಾರ್ ಬಂದು ಕೇಳಿದ್ರು ಕೂಡ ದಿನ 5 ಲಕ್ಷ ಇನ್ನೊಂದ್ಸರ್ತಿ ಅರ್ಜಿ ಮಾಡ್ಕೊಂಡು ಹೋಗಿ ಬ್ಯಾಂಕ್ ಆಫೀಸರ್ ಕೂಡ ಅವ್ರು ಕೊಡಲ್ಲ ಸರ್. ಎಲ್ಲ ಮೂವತ್ತಲ್ಲ 5 ವರ್ಷ ಆಯ್ತು ಸರ್ ಮೇಡಮ್. ಹ್ಞೂ ರೀ. ಫಸ್ಟ್ನೇ ಸಲ 10,000 ತಗೊಂಡ್ರಿ ನಾವು. 1 ತಿಂಗಳು 2 ತಿಂಗಳು ಸ್ವಲ್ಪ ಗ್ಯಾಪ್ ಆಗ್ತೀರಿ ನಮ್ದು ಕಟ್ಟದ. ಹೇಳಿಕೆಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕೊಡಲಿಲ್ಲ ರೀ ಮೇಡಮ್ ಮ್ಯಾನೇಜರ್. ಆಮೇಲೆ ಇಲ್ಲಿ ಪುರಸ್ತಾಗ ಒಂದು ಲೇಟರ್ ಪರ್ಸೆಂಟ್ ಕೂಡ ಕೊಟ್ಟರು ಕೂಡ ಅವ್ರಿಗೆ ಅನುಮತಿ ಕೊಡಿಕೊಂತ ಹೇಳಿದ್ರು. ಇಲ್ರಿ ಮೇಡಮ್, ನಮ್ಮ ಮಿಸ್ಸಸ್ ಕಳಿಸಿದ್ರು ನಾವು. ನಮ್ಮ ಮಿಸ್ಸಸ್ ಇಲ್ಲಿ ಬಂದಿಲ್ರಿ ಅವ್ರು, ಮಗಡಲ್ಲಿ ಕುಂತ್ಕೊಂಡ್ರ. ಪಟ್ಲೆ ಸರ್ದಾಗ ತಗೊಂಡಿದ್ರು ನಾವು. ಎಳ್ಳೆಲ್ಲ ತಗೊಂಡು ಬಂತಲ್ಲ ಆ ಟೈಮ್ನಲ್ಲಿ ತಗೊಂಡಿದ್ರು ನಾವು. ನೆಕ್ಸ್ಟ್ ತಗೊಳಕ್ ಹೋದ್ರೆ ಕೊಡ್ಲಿಲ್ಲ ಅವರು. 5-6 ತಿಂಗಳಾಗಿದೆ. ಮೇಡಮ್ ಅವ್ರನ್ನ 3-4 ಬಾರಿ ಕಂಡಿದ್ದೀನಿ. ಇಲ್ಲ ನಿಮ್ ಬ್ಯಾಂಕ್ ಫೋನ್ ಮಾಡುತ್ತೆ, ಆಮೇಲೆ ಅದು ಫೋನ್ ಬರುತ್ತೆ ನಮಗೆ, ನಿಮಗೆ ಲೋನ್ ಆಗಿದೆ, ಫಸ್ಟ್ ಲೋನಿಗೆ ಅರ್ಜಿ ಹಾಕ್ರಿ ಅಂತ ಫೋನ್ ಬರುತ್ತೆ. ಫಸ್ಟ್ ನಮಗೆ ಮೆಸೇಜ್ ಬರ್ತದೆ. ಆಮೇಲೆ ರಿಂಗ್ ಟೋನ್ ಕೂಡ ಮಾಡುತ್ತಾರೆ. ಇಲ್ಲ ನೀವು ಬ್ಯಾಂಕಿಗೆ ಹೋಗಿ ಕಾಣ್ರಿ, ನಿಮಗೆ ಲೋನ್ ಕೊಡ್ತಿದಾರ, ಲೋನ್ ಕೊಡ್ತೈತಿ ಅಂತ ಹೇಳ್ತಾರ. ಅದೇ ಟೈಪ್ ಹೋಗಿ ಗಂಡೆ, ಇಲ್ಲ ಆಯ್ತು ನೀವು ಅಲ್ಲೇ ರಿಕಾರ್ಡ್ಸ್ ಎಲ್ಲ ತಂದ್ಕೊಡ್ರಿ ಅಂದ್ರು. ಹೋಗಿ ತಗೊಂಡು ಹೋಗಿ ಕೊಟ್ಟಿದ್ದೆ ನಾನು. ಮತ್ತೆ 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 ಬಿಟ್ಟು ಸ್ವಲ್ಪ ದಿನ ಬಿಟ್ಟು ಮತ್ತೆ ಅವ್ರ ರಿಂಗ್ ಟೋನ್ ಬಂತು. ಇಲ್ಲ ನಿಮಗೆ ಲೋನ್ ಅಪ್ಲೈ ಆಗಿದೆ, ನೀವು ಹೋಗಿ ಬ್ಯಾಂಕಿಗೆ ಕಾಣ್ರಿ ಅಂದು. ಸಂಜೆ ಸುಮಾರು 5-5:30 ಸುಮಾರು ಆಯ್ತು. ನಾನು ಹೇಳಿದೆ, ಇಲ್ಲ ಇವತ್ತು ಮೇಡಮ್ ಸರ್, ಇಲ್ಲ ಮೇಡಮ್ ಬ್ಯಾಂಕ್ ಟೈಮ್ ಆಗಿದೆ, ಮತ್ತೆ ನಾಳೆ ಬಿಟ್ಟು ಹೋಗೋದಾ ಅಂದೆ. ಅವ್ರದ್ದು ಹೇಳಿದ್ರು, ಇಲ್ಲ ಆಯ್ತು ಬೆಳಗ್ಗೆ ಹೋಗ್ರಿ, ಇಲ್ಲ ಈಗಲೂ ಇರ್ತಾರೆ ಬ್ಯಾಂಕ್ನಲ್ಲಿ, ವರ್ಕ್ ನಡೀತಾ ಇರ್ತೈತಿ, ಹೋಗ್ಬೋದು ಕಾಣ್ಬೋದು ಅಂದ್ರು. ನಾನು ಸುಮಾರು 3-4 ಬಾರಿ ಕಂಡು ಬಂದೆ ಮೇಡಮ್ ಅವ್ರನ್ನ. ಅವರು ನನ್ನ ನೋಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಮತ್ತು ಈ ಒಂದು ಯೋಜನೆಯ ಏನು ಅನುಕೂಲತೆ ಏನಾಗ್ತಾ ಇದೆ ಮತ್ತೆ ನಿಮಗೆ ಏನು ಅನನುಕೂಲ ಆಗ್ತಾ ಇದೆ ಅನ್ನೋ ಬಗ್ಗೆ ನಾವು ಅವರಿಗೆ ಡೇಟ್ ತಗೊಂಡು ಅಲ್ಲಿಂದ ನಿಮ್ಗೋಸ್ಕರ ಕರೆಸಿದ್ದೀವಿ. ಹಾಗಾಗಿ ನೀವು ಮಾತಾಡೋದಾದ್ರೆ ಇಲ್ಲಿ ಏನು ಇದಿರಲ್ಲ, ಚರ್ಚೆ ಇವ್ರ ಜೊತೆ ಮಾತಾಡಿ.
ನಿಮ್ಗೆ ಏನು ಸಮಸ್ಯೆ ಇದೆ, ಆಮೇಲೆ ಸಂಬಂಧಪಟ್ಟ ನೀವು ಸಾಲ ಎಲ್ಲಿ ತಗೊಂಡಿದ್ದೀರಿ, ಮತ್ತೆ ಏನು ತಗೊಂಡಿದ್ದು ತೀರ್ಸಕ್ಕಾಗಿಲ್ಲ, ಎಲ್ಲ ಸಾಲ ತಗೊಂಡು ತೀರ್ಸಿದಿರಿ ಮತ್ತೆ ಹೊಳ್ಳಿ ರಿಟರ್ನ್ ನಿಮ್ಗೆ ಸಾಲ ಕೊಡ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ನಮ್ಮ ಅಗ್ರಿಬೊಂಬಳಿ ಸಂಬಂಧಪಟ್ಟಂಗೆ ಕರ್ನಾಟಕ ಬ್ಯಾಂಕು ಮತ್ತು ಕೆನರಾ ಬ್ಯಾಂಕು, SBI ಬ್ಯಾಂಕು, ಆಮೇಲೆ ಇನ್ನೊಂದು KVG ಬ್ಯಾಂಕು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಹ ಇಲ್ಲೇ ಕರ್ಸಿದೆ. ಈಗ ನೀವು ಬ್ಯಾಂಕಿಗೆ ಹೋಗಕ ಕೆಲವೊಂದಿಷ್ಟು ಅಲ್ಲೇ ಅವರು ಬಿಜಿ ಇರ್ತಾರೆ, ಬ್ಯಾಂಕಲ್ಲಿ ಅವ್ರ ಕೆಲಸಗಳನ್ನ ಮಾಡ್ಕೊಂತ ನಿಮ್ಗೆಲ್ಲ ವಿಷಯಗಳನ್ನ ಹೇಳಕ್ ಆಗಲ್ಲ ಅಂತೇಳಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ನಿಮ್ಗೋಸ್ಕರ ಇಲ್ಲೇ ಕರ್ಸಿದ್ದೀವಿ. ಒಂದೇ ವೇದಿಕೆಯಲ್ಲಿ ಅವರಿಗೆ ಸಮಸ್ಯೆಗಳ ಇತ್ಯರ್ಥ ಮಾಡೋ ಒಂದು ಉದ್ದೇಶಕ್ಕೆ ನಾವು ಕರ್ಸಿದ್ದೀವಿ. ಹಾಗಾಗಿ ತಾವು ಇಲ್ಲಿ ನೀವು ಮಾತಾಡಿದ್ರೆ ಅದು ಸಮಸ್ಯೆ ಬಗೆಹರೋದಿಲ್ಲ. ನೀವು ಅವ್ರಿಗೆ ಏನು ಸಮಸ್ಯೆಗಳದನ್ನು ಸ್ವಲ್ಪ ದಯಮಾಡಿ ಒಂದು ತಾಸು ಅವ್ರ ಕೂಟ ಚರ್ಚೆ ಮಾಡಿ ಅವ್ರಿಗೆ ಮತ್ತೆ ಆ ಬ್ಯಾಂಕಿನ ಕೆಲಸಗಳಿದಾವ ಅವ್ರನ್ನ ಸಮಸ್ಯೆಗಳು ಕೇಳಿ ಅವ್ರಿಗೆ ಕಳಿಸ್ಬಿಡೋಣ. ಆನಂತರ ನಮ್ಮ ದೇವರಾಜ್ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನು ಸೌಲಭ್ಯಗಳು ಯಾವ ರೀತಿ ತಗೋಬೇಕು, ಯಾರನ್ನ ಸಂಪರ್ಕ ಮಾಡಬೇಕು, ಅಲ್ಲಿ ಏನು ಮಾಡಿದ್ರೆ ನಮಗೆ ಸಾಲ ಸೌಲಭ್ಯ ದೊರೆತೈತೆ, ಆಮೇಲೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಏನು ಅದಾವ ಅನ್ನೋದನ್ನ ಅವ್ರು ತಿಳಿಸ್ಕೊಡ್ತಾರೆ. ಹಾಗಾಗಿ ತಾವು ಶಾಂತತೆಯನ್ನ ಯಾರೂ ತಾವೇ ಮಾತಾಡ್ದೇನೆ ಕೇಳ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸರ್ ನಾವು ಇವಾಗ ಒಂದು ಕಂತ ಡ್ಯೂ ಆಗಿತ್ತು ಅಷ್ಟೇ. ಅದು ಇವಾಗ ಮತ್ತೆ ಹೋಗಿ ಹೇಳಿದ್ರೆ ಅವ್ರು ತೆಗ್ದಿವ್ ಮಾಡ್ತಾರ, ಇಲ್ಲಿ ಬಂದ್ರೆ ಲೋನ್ಗೆ ಹಚ್ಚಿದ್ರೆ ತೆಗ್ದಿಲ್ಲ ಅಂತಂದು ಹೇಳ್ತಾರೆ. ಪೇಮೆಂಟ್ ಮಾಡಿದ್ರೆ ಸರ್ ಪೆಂಡಿಂಗ್ ಇಲ್ಲ, ಎಲ್ಲ ಕಟ್ಟಿದೀವಿ, ಎಲ್ಲ ಕ್ಲಿಯರ್ ಆಗಿದೆ. ಅದೇ 2 ವರ್ಷ 3 ವರ್ಷ ಆಯ್ತು. ಮತ್ತೆ ಇಲ್ಲಿ ಲೋನ್ ಹಂಚಿದ್ರೆ ಕೊಡ್ತಾ ಇಲ್ಲ, ಇನ್ನು ಅಲ್ಲಿನ ಕ್ಲಿಯರ್ ಆಗಿಲ್ಲ ನಿಮ್ದು ಅಂತ. ಸೊ ಅದು ಸೈಟ್ ಅಲ್ಲಿ ಅಪ್ಡೇಟ್ ಆಗ್ಬೇಕು. ಅದು CGTMS ಅಂತ ಬರ್ತದೆ ಸರ್. ಸರಿ, ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ. ಈಗ 4 ಸತ ಹೋಗಿದ್ದೀನಿ ಸರ್ ಬ್ಯಾಂಕಿಗೆ, ಸ್ವಲ್ಪ ಅಡ್ಡಾಡ್ ಸಾಕಾಗಿತ್ತು, ಸುಮ್ಮನೆ ಬಿಟ್ಬಿಟ್ಟೇನೆ. ನಮ್ದು ಬಂದು ರವಿ ಗೇಟ್ ಹತ್ರ ಬ್ರಾಂಚ್. ಸೊ ಇಲ್ಲಿ ಮೇನ್ ಬ್ರಾಂಚ್ ಬಸವೇಶ್ವರ ಸಕ್ಕದ ಹತ್ರ ಮಾಡಿಸಿಲ್ಲ. ಸೊ ಡೈರೆಕ್ಟ್ ಒಂದ್ಸಲ ಬ್ರಾಂಚ್ಗೆ ಹೋಗಿ ಸರ್ ಇರ್ತಾರೆ, ಸರ್ ನಾನು ಒಂದ್ಸಲ ಹೇಳ್ತೀನಿ, ಒಂದ್ಸಲ ಚೆಕ್ ಮಾಡೋಣ. ಯಾವತ್ತು ಡಿಫಾಲ್ಟ್ ಆಗೋದು? ಸರ್ ನಮಸ್ಕಾರ. ನಮ್ಮ ಅಗ್ರಿಬೊಮ್ಮನಹಳ್ಳಿ ಎಲ್ಲಾ ಬ್ಯಾಂಕ್ಗಿಂತ ನಿಮ್ಮ ಬ್ಯಾಂಕಿಂದು ಸಮಸ್ಯೆ ಜಾಸ್ತಿ ಐತಿ. ಈಗ ಎಷ್ಟು ಪೆಂಡಿಂಗ್ ಅದಾವ ನಿಮ್ಮಲ್ಲಿ ನಮ್ಮ PM ಸ್ವಾನಿಧಿ ಲೋನಿಂದ ಅಂತೇಳಿ ಸ್ವಲ್ಪ ಹೇಳ್ತೀರಾ? ಪ್ರೆಸೆಂಟ್ ನನ್ನ ಹತ್ರ ಡೇಟಾ ಇಲ್ಲ. ಸೊ ಆಕ್ಚುಲಿ ನಮ್ಮ ಬ್ರಾಂಚ್ ಮ್ಯಾನೇಜರ್ಸ್ ಅವರು ಮೀಟಿಂಗ್ ಹೋಗಿಲ್ಲ, ಸೊ ಇನ್ಚಾರ್ಜ್ ಆಗಿ ನಾನು ಬಂದಿದ್ದೆ. ನಾವು ಒಂದ್ಸಲ ಚೆಕ್ ಮಾಡಿ. ಯಾಕಂದ್ರೆ ಅಗ್ರಿಬೊಮ್ಮನಹಳ್ಳಿ ಎಲ್ಲಾ ಬ್ಯಾಂಕ್ ನಲ್ಲಿ 10-20 ಡ್ಯೂ ಇದ್ರೆ ನಿಮ್ಮಲ್ಲಿ 100 ರಿಂದ 150 ಡ್ಯೂ ಇದೆ. ಪ್ರತಿಯೊಬ್ರು ಇಲ್ಲಿ 200 ರೂಪಾಯಿ ಹಾಕಿ 200-300 ರೂಪಾಯಿ ಖರ್ಚು ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಒಂದೇನೋ ಅವ್ರ ಬದುಕಿಗೆ ಇದು ಸಿಗ್ತದೆ ಅಂತೇಳಿ ಮಾಡಿರ್ತಾರೆ. ಬಟ್ ಅಲ್ಲಿ ಬಂದಿಂದ ಇಟ್ಕೊಂಡಾರ, ನಿಮ್ದು ಇದು ಆಗಿಲ್ಲ ಅದು ಆಗಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಅದು ಆಗಬಾರ್ದು ಸರ್. ಯಾಕಂದ್ರೆ ಅವ್ರಿಗೆ 1 ದಿವಸ 2 ದಿವಸ ಬದುಕು ಬಿಟ್ಟು ಅವರು ನಿಮ್ಮಲ್ಲಿ ಬಂದಿರ್ತಾರೆ, ನೀವು ಅದಕ್ಕೆ ರೆಸ್ಪಾನ್ಸ್ ಸರಿ ಮಾಡ್ತಾ ಇಲ್ಲ ಅಂತೇಳಿ ಎಲ್ಲರಿಗೂ ಕಂಪ್ಲೇಂಟ್ ಆಗಿದೆ. ಇಲ್ಲ ಈಗ ಒಂದ್ ದಿವಸ 2 ದಿವಸದ 1 ವಾರ ಕಳ್ಸ ಸಮಸ್ಯೆ. ಈಗ 1 ವರ್ಷದಿಂದ ಅದನ್ನೇ ಆಗಕತ್ತೈತಿ. ಕಡೆಗೆ ದೇವರಾಜ್ ಸರ್ ಬಂದು ಬ್ಯಾಂಕ್ ಮ್ಯಾನೇಜರ್ ಕಂಡು ಅವ್ರು ಕೂಡ ಹೇಳಿ ಬಂದ್ರು ಕೂಡ ಅದನ್ನು ಸಾಲ್ವ್ ಮಾಡ್ತಾ ಇಲ್ಲ. ಇಲ್ಲ ನಿಮ್ಮಲ್ಲಿ ಬ್ಯಾಂಕ್ ಲಿಂದ ಮಾಡಕ್ ಆಗಲ್ಲ ಅಂದ್ರೆ ಒಂದು ಲೆಟರ್ ಕೊಡಿ, PM ಸ್ವಾನಿಧಿ ನಾವು ಲೋನ್ ಕೊಡಕ್ ಆಗಲ್ಲ ಅಂತೇಳಿ ಒಂದು ಲೆಟರ್ ಕೊಡಿ, ನಾವು ಅದನ್ನ ಮುಂದಕ್ಕೆ ಕಳಿಸ್ತೀವಿ. ಅದನ್ನ ಮಾಡಿ. ಟೋಟಲ್ 2 ಬ್ರಾಂಚ್ ಇದೆ. ಅದು ಎಷ್ಟು? ಇಲ್ಲ SBI ಲಿಂದಾನೇ SBI ರೈಲ್ವೆ ಗೇಟ್ ಹತ್ರ ಇರೋದ ಜಾಸ್ತಿ ಸಮಸ್ಯೆ ಇರೋದು. ಸರಿ ಸರ್. ಯಾಕಂದ್ರೆ ನಾವು ಹೇಳಿ ಕಳಿಸಿರ್ತೀವಿ, ಅವ್ರದ್ದು ಎಲ್ಲ ನೋಡ್ಕೊಂಡು ನಾವು ಅವ್ರದ್ದು 100-200 ರೂಪಾಯಿ ಖರ್ಚು ಮಾಡ್ಕೊಂಡು 1 ದಿವಸ ಬದುಕು ಬಿಟ್ಟು ಅವ್ರು ಬಂದಿರ್ತಾರೆ. ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಇದು ಮಾಡಿ ಕೂಡ ನಾವು ಪ್ರಯೋಜನ ಇಲ್ಲ. ಅದಕ್ಕೆ ಏನಾದ್ರು ಕ್ಲಿಯರಿಟಿ ಕೊಟ್ಟು ಚೆಕ್ ಮಾಡಿಬಿಟ್ಟು ನಾನು ಸರ್ ಜೊತೆ ಮಾತಾಡಿ ಅಪ್ಡೇಟ್ ಮಾಡ್ತೀನಿ. ಹಲೋ ನಮಸ್ತೆ ಮೇಡಮ್. ಅದು ನಾನು 10 ಲಕ್ಷ ಲೋನ್ ಕೊಟ್ಟಿದ್ದೀರ, ನಾನು ತಿಂಗಳ ಕಟ್ಟಾಕತ್ತೀನಿ, ಅದು ಫೋನ್ ಪೇದಲ್ಲಿ ಕಟ್ಟಾಕತ್ತೆ ಅಂತ ಹೇಳಿದ್ರೆ ಏನು ಜಸ್ಟ್ ಅಕೌಂಟ್ ನಾವು ಪೇ ಮಾಡ್ಲಿಕ್ಕೆ ಅಷ್ಟೇ, ಅದರಿಂದ ಥ್ರೂ ಆಗುತ್ತೆ ಅಷ್ಟೇ. ನಿಮಗೆ ಡಾಟಾ ಬೇಕಂದ್ರೆ ಫೋನ್ ಪೇಲಿ ಯಾವ ಬ್ಯಾಂಕಿಂಗ್ ಡಾಟಾ ಸಿಗಲ್ಲ, ಅದು ಫಸ್ಟ್ ಆಫ್ ಆಲ್ ನೋಟ್ ಮಾಡ್ಕೋರಿ ಸರ್. ಅದ್ರಲ್ಲಿ ಯಾವ ಬ್ಯಾಂಕ್ ರಿಲೇಟೆಡ್ ಲೋನ್ ಏನು ಬರಲ್ಲ, ಜಸ್ಟ್ ಫೋನ್ ಪೇ, ಅದು ಮೊಬೈಲ್ ನಂಬರ್ ಇಂದಾನೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀರಿ. ಡಾಟಾ ಬೇಕಂತಂದ್ರೆ ರಿಗಾರ್ಡಿಂಗ್ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ಆ ರಿಗಾರ್ಡಿಂಗ್ ಬ್ಯಾಂಕ್ಸ್ ಆಪ್ಸ್ ಇರ್ತಾವ, ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲೇ ನೋಡ್ಕೋಬೇಕು. ನಿಮ್ ಲೋನ್ ಡಾಟಾ, ಪರ್ಸನಲ್ ಅಕೌಂಟ್, ಸೇವಿಂಗ್ ಅಕೌಂಟ್, ಎವ್ರಿಥಿಂಗ್ ಅದರಲ್ಲಿ ಇರುತ್ತೆ. ಎಷ್ಟು ಅಮೌಂಟ್ ಐತೆ, ಎಷ್ಟು ಡ್ಯೂ ಐತೆ ಅನ್ನೋದನ್ನು ಗೊತ್ತಾಗ್ಬಿಡುತ್ತೆ. ಫೋನ್ ಪೇ ಅಲ್ಲಿ ಯಾವ್ದು ಮಾಹಿತಿ ಸಿಗಲ್ಲ ಸರ್. ಅದು ಕಟ್ಟಾಗಿದ್ದು ಮೆಸೇಜ್ ತರ ಬರುವಾಗ ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕಿನ ವಿಚಾರ, ಲೇವಾದೇವಿ, ಸಾಲ ಕೊಡೋದು, ನೀವು ಕಟ್ಟೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಈಗ ಇನ್ನೂ ಏನಾದರೂ ಬ್ಯಾಂಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿದ್ರೆ
ತಾವು ಅದನ್ನ ವಿಷಯನ ಕೇಳಬಹುದು. ಇಲ್ಲಾಂದ್ರೆ ಬ್ಯಾಂಕ್ ಮ್ಯಾನೇಜರ್